ಈ 11 ವರ್ಷಗಳ ಅಧಿಕಾರದಲ್ಲಿ ಮೋದಿ ಸರ್ಕಾರ ಮಾಡಿದಂಥ ಸಾಧನೆಗಳೇನು? ಮೋದಿ ಆಡಳಿತದಲ್ಲಿ ಭಾರತ ನಿಜವಾಗಿಯೂ ವಿಶ್ವಗುರು ಆಗಿದೆಯಾ ಅಥವಾ ದ್ವೇಷ ಭಾಷಣ, ಕೋಮು ವಿಭಜನೆಗಳಿಂದ ಛಿದ್ರಗೊಂಡಿದೆಯಾ? ಭದ್ರತಾ ಲೋಪ, ನೋಟ್ ಬ್ಯಾನ್, ಲಾಕ್ಡೌನ್, ಸಣ್ಣ ವ್ಯಾಪಾರಿಗಳಿಗೆ ಸಂಕಷ್ಟ, ಉದ್ಯೋಗ ನಷ್ಟ ಮತ್ತೆ ಸಾಮಾನ್ಯ ಜನರ ಬಳಿ ಹಣ ಇರದ ಹಾಗೆ ಮಾಡಿದ್ದು ಬಿಟ್ರೆ ಮತ್ತೇನು ಸಾಧನೆ ಮಾಡ್ತು ಈ ಸರ್ಕಾರ? ನೆರೆಹೊರೆ ಮೊದಲು ಅನ್ನೋದು ವಿದೇಶಾಂಗ ನೀತಿ ಆದ್ರೆ ನೇಪಾಳ, ಬಾಂಗ್ಲಾದೇಶದಂತಹ ದೇಶಗಳೊಂದಿಗೆ ಭಾರತದ ಸಂಬಂಧ ಯಾಕೆ ಹಳಿಸ್ತು? ಮಣಿಪುರದ ಸುದೀರ್ಘ ಸಂಘರ್ಷದ ಬಗೆಗಿನ ಮೌನ, ಆಂತರಿಕ ಭದ್ರತೆ ನಿರ್ವಹಿಸುವಲ್ಲಿನ ಮೋದಿ ಸರ್ಕಾರದ ಆದ್ಯತೆಗಳ ಬಗ್ಗೆ ಏನ್ ಹೇಳುತ್ತೆ? ಸುಪ್ರೀಂ ಕೋರ್ಟ್ ಸ್ವತಃ ಎಲೆಕ್ಟರಲ್ ಬಾಂಡ್ಗಳನ್ನ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದಾಗ, ರಫೇಲ್ ನಂತಹ ರಕ್ಷಣಾ ಒಪ್ಪಂದಗಳು ಅನುಮಾನ ಹುಟ್ಟುಹಾಕಿರುವಾಗ, ಒಂದಿಬ್ರು ಉದ್ಯಮಿಗಳೇ ಎಲ್ಲಾ ಕಡೆಗೆ ಆವರಿಸಿರುವಾಗ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತಹ ಮಾತು ಬರೀ ನಾಟಕ ಅಲ್ವಾ? ಕೋಟ್ಯಾಂತರ ನಿರುದ್ಯೋಗಿಗಳಿದ್ರೆ ಭಾರತದ ಯುವಕರು ಪ್ರಚಾರದ ಸರಕು ಮಾತ್ರವಾಗಿದ್ದಾರೆ. ಚುನಾವಣಾ ಆಯೋಗ ಮತ್ತೆ ಇಡಿ ಅಂತಹ ಸಂಸ್ಥೆಗಳು ಪಕ್ಷಪಾತ ತೋರ್ತಾ ಇರುವಂತಹ ಆರೋಪ ಎದುರಿಸ್ತಾ ಇರುವಾಗ, ಆಪರೇಷನ್ ಕಮಲದಂತಹ ಹಿಂಬಾಗಿಲ ತಂತ್ರಗಳ ಮೂಲಕ ಸರ್ಕಾರಗಳನ್ನು ಉರುಳಿಸ್ತಾ ಇರುವಾಗ ಪ್ರಜಾಪ್ರಭುತ್ವದ ಅರ್ಥ ಏನು? ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದು 11 ವರ್ಷಗಳಾಗಿರುವಾಗ ಅವ್ರ ಸರ್ಕಾರದ ನಿಜವಾದ ಸಾಧನೆ ಏನು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 11 ವರ್ಷಗಳಾಗಿವೆ. ಈ ಸರ್ಕಾರ ಬಂದ ಮೇಲೇನೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನುವಂತಹ ಪ್ರಚಾರ ಇಲ್ಲಿ ನಡೆದಿರುವಾಗ, ಈ ಸರ್ಕಾರದ ಪ್ರಮಾದಗಳೇನು ಅಂತ ಮಾತನಾಡುವಂತಹ ಮೀಡಿಯಾಗಳು ಇಲ್ಲಿ ಇಲ್ವೇ ಇಲ್ಲ ಅನ್ನುವಷ್ಟು ಕಡಿಮೆ. ಹಾಗಾಗಿ ಈ 11 ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿರುವಂತಹ ಪ್ರಮಾದಗಳು ಏನೇನು ಅನ್ನೋದನ್ನ ಈ ದೇಶದ ಮುಂದೆ ಇಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿದೆ. ಮೋದಿ ಸರ್ಕಾರದ ಅತ್ಯಂತ ಪ್ರಮುಖ 11 ವೈಫಲ್ಯಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ, ಮೊದಲನೇದಾಗಿ ದೇಶಾದ್ಯಂತ ಹೆಚ್ಚುತ್ತಾ ಇರುವಂತಹ ದ್ವೇಷ, ಎರಡನೇದಾಗಿ ರಾಜತಾಂತ್ರಿಕ ವೈಫಲ್ಯ, ಮೂರನೇದು ಭದ್ರತಾ ವೈಫಲ್ಯ, 4 ನೋಟ್ ಬ್ಯಾನ್, 5ನೇದಾಗಿ GST ಸಂಬಂಧಿತ ಸಮಸ್ಯೆಗಳು, 6 ಚುನಾವಣಾ ಬಾಂಡ್, ರಫೇಲ್ ಸೇರಿದಂತೆ ಬ್ರಹ್ಮಾಂಡ ಭ್ರಷ್ಟಾಚಾರ, 7ನೇದು ಯುವಕರ ಪಾಲಿಗೆ ಭ್ರಮ ನಿರಸನ, 8ನೇದು ದೇಶದ ಒಕ್ಕೂಟ ರಚನೆಗೆ ಪೆಟ್ಟು, 9 ದುರ್ಬಲಗೊಂಡ ಸ್ವಾಯತ್ತ ಸಂಸ್ಥೆಗಳು, 10ನೇದು ಮಾಧ್ಯಮದ ಮೇಲೆ ಆಕ್ರಮಣ, 11 ಆಪರೇಷನ್ ಕಮಲ. ಈಗ ಇವುಗಳನ್ನು ಒಂದೊಂದಾಗಿ ನಾವು ನೋಡೋಣ. ಈ 11 ವರ್ಷಗಳಲ್ಲಿ ದೇಶದಲ್ಲಿ ದ್ವೇಷ ಮತ್ತೆ ಕೋಮು ಧ್ರುವೀಕರಣ ಅತಿಯಾಗೇರಿದೆ. ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಸತತವಾಗಿ ಗುರಿಯಾಗಿಸಲಾಗಿದೆ. ವಾಷಿಂಗ್ಟನ್ ಮೂಲದ ಇಂಡಿಯಾ ಹೇಟ್ ಲ್ಯಾಬ್ ಪ್ರಕಾರ 2024ರಲ್ಲಿನ ಅಲ್ಪಸಂಖ್ಯಾತ ವಿರೋಧಿ ದ್ವೇಷ ಭಾಷಣ ಪ್ರಕರಣಗಳು 1165. 2023ರಲ್ಲಿ ಇಂಥ 668 ಪ್ರಕರಣಗಳು ದಾಖಲಾಗಿದ್ವು. ಅಂದ್ರೆ ಒಂದು ವರ್ಷದಲ್ಲೇನೆ 74.4% ರಷ್ಟು ಹೆಚ್ಚಳಾಗಿದೆ. ಕೋಮು ಸಾಮರಸ್ಯ ಅನ್ನೋದು ಎಷ್ಟು ತೀವ್ರವಾಗಿ ಕ್ಷೀಣಿಸ್ತಾ ಇದೆ ಅನ್ನೋದಕ್ಕೆ ಇಷ್ಟು ಸಾಕು. ದ್ವೇಷ ಭಾಷಣ ಅಂತ ಅಂದು ಕೂಡಲೇ ಸಾಮಾನ್ಯವಾಗಿ ಅದು ಮುಸ್ಲಿಮರ ವಿರುದ್ಧವಾಗಿರುತ್ತೆ. ದ್ವೇಷ ಭಾಷಣಗಳು ಮೇ 2024ರಲ್ಲಿ ತೀವ್ರವಾಗಿದ್ವು ಮತ್ತದು ಲೋಕಸಭೆ ಚುನಾವಣೆಗೆ ತಯಾರಿ ನಡೆದಿದ್ದಂತಹ ಸಮಯ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ದ್ವೇಷ ಭಾಷಣ ಶೂರರು ಅಂತ ಅಂದ್ರೆ ಸಂಘ ಪರಿವಾರದ ಜನರು, ಬಿಜೆಪಿ ನಾಯಕರು, ಧಾರ್ಮಿಕ ಮುಖಂಡರು ಮತ್ತೆ VHP ಬಜರಂಗ ದಳದಂತಹ ಸಂಘಟನೆಗಳ ಮಂದಿ ಗಣನೀಯ ಸಂಖ್ಯೆಯಲ್ಲಿ ದ್ವೇಷ ಭಾಷಣ ಮಾಡಿದವರಾಗಿದ್ದಾರೆ. ಸ್ವತಃ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಏನು ಹಿಂದೆ ಬಿದ್ದಿರಲಿಲ್ಲ. ಹಿಂದೂಗಳ ಸಂಪತ್ತನ್ನ ಕಸಿದುಕೊಂಡು ಮುಸ್ಲಿಮರಿಗೆ ಹಂಚಲಾಗುತ್ತೆ ಅನ್ನೋವರೆಗೂ ಕೂಡ ಜನರನ್ನ ಪ್ರಚೋದಿಸುವಂತಹ ಕೆಲಸ ನಡೆಯಿತು. ಮುಸ್ಲಿಮರನ್ನ ಕೊಲ್ಲುವಂತೆ ದಿಲ್ಲಿಯ ಬೀದಿ ಬೀದಿಗಳಲ್ಲಿ ನಿಂತು ಕರೆ ಕೊಟ್ಟವರಿಗೇನು ಕಡಿಮೆ ಇರಲಿಲ್ಲ. ಮನೆಯಲ್ಲಿ ಆಯುಧವನ್ನ ಶೇಖರಿಸಿಕೊಳ್ಳಿ ಅಂತ ಜನಪ್ರತಿನಿಧಿಗಳೇ ಜನರಿಗೆ ಕರೆ ಕೊಡೋದು ಕೂಡ ನಡೀತು. ಮುಸ್ಲಿಮರು ಅಂಗಡಿ ವ್ಯವಹಾರ ನಡೆಸಿದಂತೆ ಬೆದರಿಸೋದು, ದಾಳಿ ಮಾಡೋದು, ಊರನ್ನೇ ಬಿಟ್ಟು ಓಡುವಂತೆ ಮಾಡಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡೋದು ಕೂಡ ನಡೆದು. ಮುಸ್ಲಿಮರ ಪ್ರಾರ್ಥನಾ ಸ್ಥಳಗಳ ವಿರುದ್ಧ ಕೂಡ ಜನರನ್ನ ಪ್ರಚೋದಿಸುವಂತ ಕೆಲಸ ನಡೀತು. ಎಲ್ಲಾ ತಪ್ಪುಗಳಿಗೂ ಎಲ್ಲಾ ಅಪರಾಧಗಳಿಗೂ ಮುಸ್ಲಿಮರೇ ಕಾರಣ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಕೂಡ ಇಲ್ಲಿ ನಡೀತು. ಮುಸ್ಲಿಮರ ಹೆಸರನ್ನ ಬಳಸಿ ತಪ್ಪು ಕೆಲಸಗಳನ್ನ ಮಾಡಿ ಅವ್ರ ಮೇಲೆ ಇನ್ನೂ ದ್ವೇಷ ಹೆಚ್ಚುವಂತೆ ಮಾಡುವಂಥ ಪಿತೂರಿಗಳು ಕೂಡ ಕಂಡು. ಧಾರ್ಮಿಕ ಮತ್ತೆ ಇತರ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯಕ್ಕೆ ಮತ್ತೊಂದು ದೊಡ್ಡ ಉದಾಹರಣೆ ಅಂತ ಅಂದ್ರೆ ಮಣಿಪುರದಲ್ಲಿನ ಜನಾಂಗೀಯ ಘರ್ಷಣೆಗಳು. ಬಹುಸಂಖ್ಯಾತ ಮೈತೇಯಿ ಮತ್ತೆ ಅಲ್ಪಸಂಖ್ಯಾತ ಕೂಕಿ-ಜೋ ಸಮುದಾಯದ ನಡುವಿನ ಸಂಘರ್ಷವನ್ನ ಸರ್ಕಾರನೇ ಪ್ರಾಯೋಜಿಸಿದೆ ಅನ್ನೋದ್ರ ಮಟ್ಟಿಗೆ ಗಂಭೀರ ಆರೋಪಗಳು ಕೇಳಿಬಂದವು.
ಬಿಜೆಪಿಯ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಹಿಂದೂ ಬಹುಸಂಖ್ಯಾತ ಮೈತೇಯಿ ಸಮುದಾಯಕ್ಕೆ ಬೆಂಬಲವಾಗಿ ನಿಂತು ಕೂಕಿ ಸಮುದಾಯದ ವಿರುದ್ಧ ಹಿಂಸಾಚಾರಕ್ಕೆ ಪ್ರಚೋದಿಸುವಂತಹ ಆರೋಪಗಳು ಕೇಳಿಬಂದವು. ಜುಲೈ 2023ರಲ್ಲಿ ಹರಿಯಾಣದ ನೂಹ್ ಜಿಲ್ಲೆಯಲ್ಲಿ ಹಿಂದೂ ಮೆರವಣಿಗೆ ಸಂದರ್ಭದಲ್ಲಿ ಮತ್ತೊಂದು ಕೋಮು ಹಿಂಸಾಚಾರ ಸಂಭವಿಸಿತು. ಇದರ ನಂತರ ಅಧಿಕಾರಿಗಳು ಅಲ್ಲಿನ ಮುಸ್ಲಿಮರ ವಿರುದ್ಧ ಪ್ರತಿಕಾರದ ಕ್ರಮಗಳನ್ನು ಕೈಗೊಂಡರು. ನೂರಾರು ಮುಸ್ಲಿಂ ಆಸ್ತಿಗಳನ್ನು ಕೆಡವಲಾಯಿತು ಮತ್ತೆ ಹಲವಾರು ಮುಸ್ಲಿಮರನ್ನ ಅರೆಸ್ಟ್ ಮಾಡಲಾಯಿತು. ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಅಪರಾಧಗಳನ್ನ ಸರಿಯಾಗಿ ತನಿಖೆ ಮಾಡೋದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ ಅನ್ನುವಂತಹ ಆರೋಪಗಳಿವೆ. ಇನ್ನು ರಾಜತಾಂತ್ರಿಕ ವೈಫಲ್ಯದ ಬಗ್ಗೆ ನಾವು ನೋಡೋದಾದ್ರೆ, ದಕ್ಷಿಣ ಏಷ್ಯಾದ ದೇಶಗಳೊಂದಿಗೆ ಸಂಬಂಧಗಳಿಗೆ ಆದ್ಯತೆ ನೀಡುವಂತಹ ನೇಬರ್ಹುಡ್ ಫಸ್ಟ್ ಅನ್ನುವಂತಹ ಘೋಷಣೆ ಏನಾಯಿತು? ಬಾಂಗ್ಲಾದೇಶದೊಂದಿಗಿನ ಭಾರತದ ಸಂಬಂಧ ಹಳಿಸಿರೋದಂತೂ ರಾಜತಾಂತ್ರಿಕ ವೈಫಲ್ಯಕ್ಕೆ ಒಂದು ಮುಖ್ಯ ಉದಾಹರಣೆ ಇದು. ನೇಪಾಳ, ಮಾಲ್ಡೀವ್ಸ್ಗಳ ಜೊತೆಗೂ ಕೂಡ ಸಂಬಂಧ ಈಗ ಅಷ್ಟಕ್ಕಷ್ಟೇ ಅನ್ನೋ ಹಾಗಿದೆ. ಆಪರೇಷನ್ ಸಿಂಧೂರ್ ಬಳಿಕದ ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ, ಒಂದೇ ಒಂದು ಪ್ರಮುಖ ದೇಶ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಂತಿರೋದು ಕಾಣ್ತಾ ಇಲ್ಲ. ಜಾಗತಿಕ ಶಕ್ತಿಗಳು ಭಾರತವನ್ನ ಬೆಂಬಲಿಸಿ ಮಾತಾಡಲಿಲ್ಲ. ಚೀನಾ ಅಂತೂ ಪಾಕಿಸ್ತಾನಕ್ಕೆ ಬೇಕಾದ ಎಲ್ಲಾ ನೆರವನ್ನ ನೀಡಿತು. ಅಮೆರಿಕ ಭಾರತ ಮತ್ತೆ ಪಾಕಿಸ್ತಾನ ಎರಡೂ ಸಮಾನ ಅನ್ನುವಂತೆ ಮಾತಾಡಿ ನಮ್ಮನ್ನ ಅವಮಾನ ಮಾಡಿತು. ಮೋದಿಜಿ 150ಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿ ಬಂದು ವಿಶ್ವಗುರು ಆಗಿದೆ ಅಂತ ಇಲ್ಲಿನ ಮಡಿಲ ಮೀಡಿಯಾಗಳು ಪ್ರಚಾರ ಮಾಡಿದ್ದು. ಆದ್ರೆ ಆ ಎಲ್ಲಾ ವಿದೇಶಿ ಪ್ರವಾಸಗಳಿಂದ ಏನೂ ಪ್ರಯೋಜನ ಆಗಲಿಲ್ಲ ಅನ್ನೋದು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಬಯಲಾಯಿತು. ಅದಕ್ಕಾಗಿನೇ ಈಗ ಸರ್ವ ಪಕ್ಷಗಳ ನಿಯೋಗಗಳನ್ನ 32 ದೇಶಗಳಿಗೆ ಕಳಿಸಬೇಕಾಯ್ತು. ಇನ್ನು ಭದ್ರತಾ ಸವಾಲುಗಳ ವಿಚಾರಕ್ಕೆ ಬಂದ್ರೆ, ಜೂನ್ 2020ರಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಚೀನಾ ಮತ್ತೆ ಭಾರತದ ಸೈನಿಕರ ನಡುವೆ ಹಿಂಸಾತ್ಮಕ ಘರ್ಷಣೆಗಳು ನಡೆದವು. ಎರಡೂ ಕಡೆಗಳಲ್ಲಿ ಸಾವು ನೋವುಗಳು ಸಂಭವಿಸಿದ್ವು. ಆ ಘಟನೆ ದ್ವಿಪಕ್ಷೀಯ ಸಂಬಂಧಗಳ ತೀವ್ರ ಹದಗೆಡುವಿಕೆ ಕಾರಣ ಆಯಿತು. ಚೀನಾ ನಮ್ಮ ದೇಶದೊಳಗೆ ಸಾಕಷ್ಟು ಅತಿಕ್ರಮಣವನ್ನು ಮಾಡಿ ರಸ್ತೆ, ಗ್ರಾಮಗಳನ್ನೇ ನಿರ್ಮಿಸುವಂತಹ ವರದಿ ಬಂತು. ಆದ್ರೆ ಪ್ರಧಾನಿಯವರು ಮಾತ್ರ ಹಾಗೇನೂ ಆಗಿಲ್ಲ ಅಂತ ಹೇಳಿಬಿಟ್ರು. 40 CRPF ಸಿಬ್ಬಂದಿಯನ್ನ ಬಲಿ ತೆಗೆದುಕೊಂಡಂತ ಫೆಬ್ರವರಿ 2019ರ ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ ಇಡೀ ದೇಶವನ್ನೇ ನಡಗಿಸ್ಬಿಟ್ಟಿತು. ಮೋದಿ ಸರ್ಕಾರ ಬಂದ ಮೇಲೆ, ನೋಟ್ ಬ್ಯಾನ್ ಆದ ಮೇಲೆ ಈ ಭಯೋತ್ಪಾದನೆ ನಿರ್ಮೂಲನೆಯಾಗಿದೆ ಅನ್ನುವಂಥ ಭರವಸೆಯನ್ನ ಹುಸಿ ಮಾಡಿತು. ಅಷ್ಟು ದೊಡ್ಡ ದಾಳಿ ಹೇಗೆ ನಡೀತು ಅನ್ನೋದಕ್ಕೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಆದ್ರೆ ಅದೇ ದಾಳಿಯ ಹೆಸರಿನಲ್ಲಿ ಪ್ರಧಾನಿ ಮೋದಿ ಅವರು ಜನರಿಂದ ಓಟನ್ನ ಕೇಳಿ 2ನೇ ಅವಧಿಗೆ ಅಧಿಕಾರ ಹಿಡಿದ್ರು. ಏಪ್ರಿಲ್ 2025ರಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 25 ಮಂದಿ ಭಾರತೀಯರು ಮತ್ತೆ ಒಬ್ಬ ನೇಪಾಳಿ ಪ್ರಜೆ ಸಾವನ್ನಪ್ಪಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಶಾಕ್. ಸಾವಿರಾರು ಪ್ರವಾಸಿಗರಿದ್ದಲ್ಲಿ ಒಬ್ಬ ಸುರಕ್ಷತಾ ಸಿಬ್ಬಂದಿ ಇರಲಿಲ್ಲ. ಇದು 2008ರ ಮುಂಬೈ ದಾಳಿಯ ನಂತರ ಭಾರತದಲ್ಲಿ ನಾಗರಿಕರ ಮೇಲೆ ನಡೆದಂತಹ ಅತ್ಯಂತ ಭೀಕರ ಘಟನೆಯಾಗಿದೆ. ಭಾರತ ಮೇ 2025ರಲ್ಲಿ ಪಾಕಿಸ್ತಾನ ಮತ್ತೆ POKಯಲ್ಲಿನ ಉಗ್ರಗಾಮಿ ತಾಣಗಳನ್ನು ಗುರಿಯಾಗಿಸಿ ಆಪರೇಷನ್ ಸಿಂಧೂರನ್ನ ನಡೆಸಿತು. ಆದ್ರೆ ಪಹಲ್ಗಾಮ್ ಭಯೋತ್ಪಾದಕರು ಮಾತ್ರ ಇವತ್ತಿಗೂ ಪತ್ತೆಯಾಗಿಲ್ಲ. ಇನ್ನು ಉರಿ ಮತ್ತಿತರ ಭಯೋತ್ಪಾದಕ ದಾಳಿಗಳ ಸಂಖ್ಯೆ ಬೇಕಾದಷ್ಟಿದೆ. ಈ ಸರ್ಕಾರ ಬಂದ ಮೇಲೆ ಗಡಿಯಲ್ಲಿ ನುಸುಳುಕೋರರ ದಾಳಿ, ಸೈನಿಕರ ಮೇಲೆ ಭಯೋತ್ಪಾದಕರ ದಾಳಿ ಹೆಚ್ಚಾಗ್ತಾನೆ ಹೋಗಿದೆ. ಆದ್ರೆ ಪ್ರತಿ ಭಯೋತ್ಪಾದಕ ದಾಳಿ ಯಾಕೆ ನಡೀತು, ಯಾರ ವೈಫಲ್ಯದಿಂದಾಗಿ ನಡೀತು ಅಂತ ಈ ಸರ್ಕಾರ ಮಾತ್ರ ಹೇಳೋದಿಲ್ಲ. ಬದಲಾಗಿ ಅದೇ ದಾಳಿಗೆ ಸೇನೆ ನೀಡಿದಂಥ ತಿರುಗೇಟನ್ನ ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳುತ್ತೆ. ಇನ್ನು ನೋಟ್ ಬ್ಯಾನ್ ಘೋಷಣೆಯನ್ನ ನವೆಂಬರ್ 8, 2016ರಂದು ನಡುರಾತ್ರಿ ಟಿವಿಯಲ್ಲಿ ಕಾಣಿಸ್ಕೊಂಡು ಮಾಡುವಾಗ ದೊಡ್ಡ ಮಾತುಗಳನ್ನ ಹೇಳಲಾಗಿತ್ತು. ಕಪ್ ಹಣಾನೇ ಇರೋದಿಲ್ಲ ಅಂತ ಹೇಳಲಾಯ್ತು. ನಕಲಿ ನೋಟ್ಗಳ ಹಾವಳಿ ತಪ್ಪುತ್ತೆ ಅಂತ ಹೇಳಿದ್ರು. ಭಯೋತ್ಪಾದನೆ ಇಲ್ಲವಾಗುತ್ತೆ ಅಂತ ಹೇಳಿದ್ರು. ನಗದು ರಹಿತ ವಹಿವಾಟಿನ ಮಾತನ್ನ ಹೇಳಲಾಯ್ತು. ಆದ್ರೆ ಇದು ಯಾವ್ದಾದ್ರು ಆಯ್ತಾ? ಅದಕ್ಕಿಂತ ಹೆಚ್ಚಾಗಿ ಅದು ದೇಶದ ಜನಸಾಮಾನ್ಯರು, ಬಡವರು, ಸಣ್ಣ ವ್ಯಾಪಾರಸ್ಥರು, ಸಣ್ಣ ಉದ್ಯಮಿಗಳನ್ನ ತಿಂದು ಹಾಕ್ತು. ಬಡವರು, ದಿನಗೂಲಿ ನೌಕರರು ತಮ್ಮ ದೈನಂದಿನ ಜೀವನದಲ್ಲಿ ಅಪಾರ ತೊಂದರೆಯನ್ನು ಎದುರಿಸಬೇಕಾಯಿತು. ಬ್ಯಾಂಕ್ಗಳು ಮತ್ತು ATMಗಳ ಹೊರಗೆ ವಾರಗಟ್ಟಲೆ ಉದ್ದನೆಯ ಸರತಿ ಸಾಲುಗಳು ಕಂಡವು. ನೂರಾರು ಜನರು ಸಾವನ್ನಪ್ಪಿದ್ರು. ಇವತ್ತಿಗೂ ಕೂಡ ಕಪ್ ಹಣದ ಆಟ ನಡೆದೇ ಇದೆ. ನಕಲಿ ನೋಟುಗಳು ಚಲಾವಣೆ ಆಗ್ತಾನೆ ಇವೆ. ನೋಟ್ ಬ್ಯಾನ್ ಬಳಿಕ ಸರ್ಕಾರ ತಂದಂಥ 2000 ಹೊಸ ನೋಟು ದೊಡ್ಡ ತಲೆನೋವಾಗಿ ಅದನ್ನೇ ಬಂದ್ ಮಾಡಬೇಕಾಯ್ತು. ಅದರಿಂದಾನೇ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ ಅಂತ ಬಿಜೆಪಿ ಸಂಸದರು ಹೇಳಬೇಕಾಯ್ತು. ಕ್ಯಾಶ್ಲೆಸ್ ಅನ್ನೋದು ಇವತ್ತಿಗೂ ಕೂಡ ಒಂದು ದೊಡ್ಡ ಸುಳ್ಳಾಗಿನೇ ಉಳ್ಕೊಂಡ್ಬಿಟ್ಟಿದೆ. ಒಟ್ಟಾರೆ ಈ ನೋಟ್ ಬ್ಯಾನ್ ಅನ್ನುವಂಥ ಆತುರದ ನಿರ್ಧಾರಕ್ಕಾಗಿ ಈ ದೇಶದ ಬಡವರು, ಯುವ ಜನರು ಹಾಗೆ ಸಣ್ಣ ಮಧ್ಯಮ ವ್ಯಾಪಾರಿಗಳು ಬೆಲೆ ತೆರ್ತಾನೆ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಘೋಷಿಸಿದಂಥ ತಿಂಗಳುಗಟ್ಟಲೆ ಲಾಕ್ಡೌನ್ ಕೂಡ ಈ ದೇಶದ ಬೆನ್ನೆಲುಬನ್ನೇ ಮುರಿದು ಹಾಕ್ತು. ಬಡವರು, ಕಾರ್ಮಿಕರು, ರೈತರು, ಸಣ್ಣ ವ್ಯಾಪಾರಿಗಳು ಬೀದಿ ಪಾಲಾಗಿ ಹೋದ್ರು. ಕೋವಿಡ್ಗಿಂತ ಹಸಿವಿನಿಂದನೇ ಹೆಚ್ಚು ಮಂದಿ ಇಲ್ಲಿ ಬಲಿಯಾಗಿ ಹೋದ್ರು. GST ಕುರಿತ ನಿರ್ಧಾರ ಕೂಡ ಸೂಕ್ತ ತಯಾರಿ ಇಲ್ಲದೆ ಜಾರಿಗೆ ಬಂದ ಕಾರಣ ಅಧ್ವಾನಗಳನ್ನೇ ಸೃಷ್ಟಿ ಮಾಡಿದೆ.
GST ಮರುಪಾವತಿಗಳ ಸಂಗ್ರಹದಲ್ಲಿ ದೋಷಗಳಿದ್ವು. ಅದು ಮಾತ್ರ ಅಲ್ಲದೆ ಉದ್ದೇಶಪೂರ್ವಕ ವಂಚನೆ ಮತ್ತೆ ತೆರಿಗೆ ವಂಚನೆಗೂ ಕೂಡ ಕಾರಣ ಆಯಿತು. ಡಿಸೆಂಬರ್ 2021 ಹೊತ್ತಿಗೆ 40,000 ಕೋಟಿ ಮೊತ್ತದ GST ವಂಚನೆ ಪತ್ತೆಯಾಗಿದೆ. ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಸರ್ಕಾರದಲ್ಲಿ ಆಗಿದ್ದೇ ಬೇರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಮೋದಿ ಸರ್ಕಾರ ತಂದಂತಹ ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿ ರದ್ದು ಮಾಡಿತು. ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ಬರುವಂತಹ ಹಣದ ಮೂಲದ ಬಗ್ಗೆ ಪಾರದರ್ಶಕತೆ ಇಲ್ಲವಾಗೋದಕ್ಕೆ ಅವಕಾಶ ಕೊಟ್ಟಿದ್ದಂತಹ ಈ ಯೋಜನೆಯ ಬಹುದೊಡ್ಡ ಫಲಾನುಭವಿ ಕೂಡ ಬಿಜೆಪಿನೇ ಆಗಿತ್ತು. ಬಿಜೆಪಿ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಗುತ್ತಿಗೆಗಳನ್ನ ಪಡೆದಂತಹ ಕಂಪನಿಗಳು ಬಿಜೆಪಿಗೆ ಭಾರಿ ಮೊತ್ತದ ದೇಣಿಗೆಯನ್ನ ಚುನಾವಣಾ ಬಾಂಡ್ ಮೂಲಕ ಕೊಟ್ಟಿದ್ದು ಬಯಲಾಗಿತ್ತು. ಚುನಾವಣಾ ಬಾಂಡ್ ಮೂಲಕ ಬಂದಂತಹ ಹಣದಲ್ಲಿ ಅರ್ಧ ಪಾಲು ಬಿಜೆಪಿ ಒಂದಕ್ಕೇನೆ ಸಿಕ್ಕಿತ್ತು. ಇನ್ನು ರಫೇಲ್ ಹಗರಣ, ಹೇಗೆ ಬಿಜೆಪಿ ರಕ್ಷಣಾ ಯೋಜನೆ ಹೆಸರಿನಲ್ಲಿ ಆಟ ಆಡ್ತಾ ಯಾವುದೋ ಹಿತಾಸಕ್ತಿಯನ್ನ ಸಾಕತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. UPA ಸರ್ಕಾರದ ಅವಧಿಯಲ್ಲಿ ರೂಪುಗೊಂಡಂತಹ 126 ಯುದ್ಧ ವಿಮಾನಗಳ ಖರೀದಿಯ ವಿಚಾರ ಮೋದಿ ಸರ್ಕಾರದ ಕಾರಣದಿಂದಾಗಿ ದಿಕ್ಕೆಟ್ಟು ಹೋಯಿತು. ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಬೇಕಾಗಿದ್ದಂತಹ ಮಹತ್ವದ ನಡೆಯೊಂದನ್ನು ಯಾರ್ಯಾರ್ದೋ ಹಿತಾಸಕ್ತಿಗೆ ಬಲಿ ಕೊಡಲಾಯಿತು. 126 ಬದಲು 36 ಯುದ್ಧ ವಿಮಾನಗಳ ಖರೀದಿಗೆ ಮೋದಿ ಏಕಾಏಕಿ ನಿರ್ಧಾರ ಮಾಡಿಬಿಟ್ರು. ಈ ನಿರ್ಧಾರ ರಕ್ಷಣಾ ಸಚಿವರಿಗೂ ಗೊತ್ತಿಲ್ಲದ ಹಾಗೆ ಮತ್ತೆ ಸಚಿವ ಸಂಪುಟದ ಭದ್ರತಾ ಸಮಿತಿಯ ಅನುಮೋದನೆಯೂ ಇಲ್ಲದೆ ತೆಗೆದುಕೊಂಡದ್ದಾಗಿತ್ತು. ಇದಕ್ಕೂ ಕೆಲ ದಿನಗಳ ಮೊದಲಷ್ಟೇ 126 ಯುದ್ಧ ವಿಮಾನಗಳ ಖರೀದಿ ಒಪ್ಪಂದ ಘೋಷಣೆಯಾಗಲಿರೋದ್ರ ಬಗ್ಗೆ HAL ಹೇಳ್ತು. ವಿದೇಶಾಂಗ ಕಾರ್ಯದರ್ಶಿ ಜೈಶಂಕರ್ ಕೂಡ ಅಂತಿಮ ಹಂತದ ಮಾತುಕತೆ ನಡೀತಾ ಇರೋದ್ರ ಬಗ್ಗೆ ಹೇಳಿದ್ರು. ಹೀಗಿರುವಾಗಲೇ ಮೋದಿ ನಿರ್ಧಾರ ಮಾಡಿದ್ದು ಬೇರೆನೇ ಆಗಿತ್ತು. ಮೋದಿ ಜೊತೆಗೆ ಫ್ರಾನ್ಸ್ಗೆ ತೆರಳಿದಂಥ ನಿಯೋಗದಲ್ಲಿ HAL ಆಗಿನ ಅಧ್ಯಕ್ಷ ಸುವರ್ಣರಾಜು ಕೂಡ ಇದ್ರು. ಆದರೆ ಫ್ರಾನ್ಸ್ ಅಧ್ಯಕ್ಷರನ್ನ ಭೇಟಿಯಾಗೋ ಹೊತ್ತಿಗೆ ಎಲ್ಲಾನು ಪಲ್ಲಟ್ಟಾಗಿತ್ತು. ಆ ಭೇಟಿಯ ಸಂದರ್ಭದಲ್ಲಿ ಸುವರ್ಣರಾಜು ಅಲ್ಲಿ ಇರಲಿಲ್ಲ, ಬದಲಿಗೆ ಅನಿಲ್ ಅಂಬಾನಿ ಇದ್ರು. ಅಂದ್ರೆ ಒಪ್ಪಂದದ ಪಾಲುದಾರಿಕೆಯಲ್ಲಿ HAL ಬದಲಿಗೆ ರಿಲಯನ್ಸ್ ಬಂದಿತ್ತು. ಅದಕ್ಕೂ ಒಂದು ವಾರದ ಮುಂಚೆ ಅಷ್ಟೇ ನೋಂದಾಯಿತಗೊಂಡಿದ್ದ ಹಾಗೆ ರಕ್ಷಣಾ ವಹಿವಾಟಿನಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಕಷ್ಟು ಹಣನೂ ಇದ್ದಿರದಂಥ ಅನಿಲ್ ಅಂಬಾನಿಯ ರಿಲಯನ್ಸ್ ಡಿಫೆನ್ಸ್ ಕಂಪನಿ ರಫೇಲ್ ಖರೀದಿಯಲ್ಲಿ ಭಾರತೀಯ ಪಾಲುದಾರ ಕಂಪನಿಯಾಗಿ ಸೇರಿದಂಥ ಮ್ಯಾಜಿಕ್ ಒಂದು ನಡೆದು ಹೋಯಿತು. ಇದೆಲ್ಲದರ ನಡುವೆ ಮೊದಲು ನಿಗದಿಯಾಗಿದ್ದಂಥ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮೋದಿ ಒಪ್ಪಂದ ಘೋಷಣೆಯಾಗಿತ್ತು. ಜನರು ಕಷ್ಟಪಟ್ಟು ಕಟ್ಟುವಂಥ ತೆರಿಗೆ ಇನ್ಯಾವುದೋ ದೊಡ್ಡ ಕುಳಗಳನ್ನು ಸಾಕ್ತಾ ಇರೋದಕ್ಕೆ ಬಳಕೆ ಆಗ್ತಾ ಇರುವಂಥ ವಿಪರ್ಯಾಸ ಕೂಡ ಇಲ್ಲಿ ಕಾಣ್ತಾ ಇದೆ. ಆದರೆ ರಫೇಲ್ ಹಗರಣದಲ್ಲಿ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಬಚಾವಾಯಿತು. ನಿರುದ್ಯೋಗ ಅಂತೂ ಈ ದೇಶದ ಯುವಕರನ್ನ ಭ್ರಮನಿರಸಗೊಳಿಸಿದೆ. ಇವತ್ತು ಭಾರತದಲ್ಲಿ ಯುವಕರ ನಿರುದ್ಯೋಗ 10.2% ಹೆಚ್ಚಿದೆ. ಇದು ಕಾಲಕ್ರಮೇಣ ಹೆಚ್ಚಾಗ್ತಾನೆ ಇದೆ. ಉದ್ಯೋಗಗಳು ಕಡಿಮೆ ಆಗ್ತಾ ಇವೆ, ವಜಾಗೊಳಿಸುವಿಕೆ ಹೆಚ್ಚಾಗ್ತಾ ಇದೆ, ಮತ್ತೆ ಸಂಬಳ ಹೆಚ್ಚಾಗ್ತಾ ಇಲ್ಲ, ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಕಳೆದ 4 ದಶಕಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗವನ್ನ ಮೋದಿ ಸರ್ಕಾರದಲ್ಲಿ ಈ ದೇಶ ಕಂಡಿತು. ಯುವಕರಲ್ಲಿ ಇನ್ನೂ ಭ್ರಮೆಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಅವರಲ್ಲಿ ಧರ್ಮದ ಅಮಲನ್ನು ತುಂಬಿ ಅವರು ಪ್ರಶ್ನೆಯನ್ನೇ ಕೇಳದ ಹಾಗೆ ಮಾಡಿಬಿಡಲಾಗಿದೆ. ಅವರು ಬಿಜೆಪಿ ಪ್ರಚಾರದ ಸರಕುಗಳಾಗ್ತಾ ಇದ್ದಾರೆ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾಗಳೆಲ್ಲ ಘೋಷಣೆಗಳು ಮಾತ್ರನೇ ಅನ್ನುವಂತಾಗಿ ಇದ್ದಲ್ಲೇನೆ ಉಳ್ಕೊಂಡ್ಬಿಟ್ಟಿವೆ. ಉದ್ಯಮದ ಅಗತ್ಯಗಳಿಗೆ ಹೊಂದಿಕೆ ಆಗದ ತರಬೇತಿ ಪಠ್ಯಕ್ರಮದಂಥ ಹಲವಾರು ದೋಷಗಳ ಕಾರಣದಿಂದಾಗಿ ಸ್ಕಿಲ್ ಇಂಡಿಯಾ ಏನೂ ಪರಿಣಾಮ ಬೀರದಾಗಾಯಿತು. 2014ರಲ್ಲಿ ಮೋದಿ ಸರ್ಕಾರ ಬಂದಾಗಿನಿಂದಾನು ಕೇಂದ್ರೀಕರಣದ ಪ್ರಯತ್ನಗಳೇ ಕಾಣಿಸ್ತಾ ಇವೆ. ಒಕ್ಕೂಟ ವ್ಯವಸ್ಥೆಗೆ ಹಲವು ನೆಲೆಗಳಿಂದ ಏಟು ಬೀಳ್ತಾ ಇದೆ. ಮೋದಿ ಸರ್ಕಾರದ ನಡೆ ಭಾರತದ ಫೆಡರಲ್ ಸ್ವರೂಪವನ್ನು ದೊಡ್ಡ ಮಟ್ಟದಲ್ಲಿ ದುರ್ಬಲಗೊಳಿಸ್ತಾ ಇದೆ. ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಸ್ವಾಯತ್ತವಾಗಿರಿಸೋದಕ್ಕೆ ಬಯಸದೆ ತನ್ನ ನೀತಿಗಳನ್ನು ಹೇರೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾನೆ ಇದೆ. ರಾಜ್ಯಪಾಲರುಗಳನ್ನ ಬಿಜೆಪಿಯೇತರ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ತನ್ನ ಅಸ್ತ್ರದಂತೆ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ. ರಾಜ್ಯ ಸರ್ಕಾರಗಳು ಮತ್ತೆ ರಾಜ್ಯಪಾಲರ ನಡುವಿನ ಸಂಘರ್ಷ ಅಂತೂ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡುವುದಕ್ಕೆ ಹೇಗೆ ನೋಡಲಾಗ್ತಾ ಇದೆ ಅನ್ನೋದಕ್ಕೆ ಕಣ್ಣೆದುರೇ ಇರುವಂತಹ ಒಂದು ಉದಾಹರಣೆಯಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆಯಂಥ ಪ್ರಸ್ತಾವನೆಗಳು ಚುನಾವಣಾ ಪ್ರಕ್ರಿಯೆಗಳನ್ನು ಕೇಂದ್ರೀಕರಿಸುವ, ಪ್ರಾದೇಶಿಕ ಸಮಸ್ಯೆಗಳ ಮಹತ್ವವನ್ನು ಕಡಿಮೆ ಮಾಡುವ, ರಾಜ್ಯಗಳ ಸ್ವಾಯತ್ತತೆ ಕಸಿಯುವ ಮತ್ತೆ ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನು ಅಂಚಿಗೆ ತಳ್ಳುವಂಥ ತಂತ್ರ ಅಂತ ವಿಶ್ಲೇಷಕರು ಹೇಳ್ತಾರೆ. ಸಹಕಾರಿ ಒಕ್ಕೂಟ ಕೂಡ ರಾಜ್ಯಗಳ ಸ್ವಾಯತ್ತತೆ ದುರ್ಬಲಗೊಳಿಸುವಂಥ ಉದ್ದೇಶದ್ದೇ ಆಗಿದೆ. ಇನ್ನು ದೇಶದ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ಹೇಗೆ ಮೋದಿ ಸರ್ಕಾರ ತನಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ಇದೆ ಅನ್ನೋದು ಈಗಾಗಲೇ ಬಹಿರಂಗ ಆಗಿದೆ. ED, CBI ಸೇರಿದಂತೆ ಎಲ್ಲಾ ತನಿಖಾ ಸಂಸ್ಥೆಗಳು ಬಿಜೆಪಿಗೆ ಬೇಕಾದ ಹಾಗೆ ವಿಪಕ್ಷ ನಾಯಕರನ್ನ ಟಾರ್ಗೆಟ್ ಮಾಡೋದಕ್ಕೆ ಇಳಿದ್ಬಿಟ್ಟಿವೆ. ಅವುಗಳು ವಿಪಕ್ಷ ನಾಯಕರ ವಿರುದ್ಧ ಪ್ರಕರಣವನ್ನು ದಾಖಲಿಸ್ತಾನೆ ಹೋಗ್ತವೆ. ಆದರೆ ಸಾಬೀತುಪಡಿಸಲಾಗದೆ ಕೋರ್ಟ್ನಿಂದ ಛೀಮಾರಿ ಹಾಕಿಸ್ಕೊಳ್ತಾನೆ ಇವೆ. ಚುನಾವಣೆಯ ಹೊತ್ತಿನಲ್ಲಿ ವಿಪಕ್ಷ ನಾಯಕರನ್ನ ಜೈಲಿಗಟ್ಟಿ ಸಾಧ್ಯ ಆದಷ್ಟು ಸಮಯ ಅವರು ಜೈಲಿನಲ್ಲೇ ಇರುವಂತೆ ನೋಡಿಕೊಳ್ಳೋದಷ್ಟೇ ಈಗ ಈ ತನಿಖಾ ಸಂಸ್ಥೆಗಳ ಕೆಲಸ ಆಗ್ಬಿಟ್ಟಾಗಿದೆ. ಇನ್ನು ಚುನಾವಣಾ ಆಯೋಗ ಅಂತೂ ಮೋದಿ ಸರ್ಕಾರದ ಹೌದಪ್ಪ ಸಂಸ್ಥೆಯಾಗಿದೆ ಅನ್ನುವಂಥ ಆರೋಪ ವ್ಯಾಪಕವಾಗಿದೆ. ಅದು ಕೂಡ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡುತ್ತೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಬಿಜೆಪಿಗೆ ಅನುಕೂಲ ಆಗೋ ಹಾಗೆ ಅದರ ನಡವಳಿಕೆ ಇದೆ ಅನ್ನೋದು ದೊಡ್ಡ ಆರೋಪ.
ಪ್ರತಿಪಕ್ಷಗಳ ದೂರಿನ ಬಗ್ಗೆಯೂ ಕೂಡ ಅದು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಮತದಾರರ ಪಟ್ಟಿ ಅಕ್ರಮ, ನಕಲಿ ಮತದಾರರ ಸೇರ್ಪಡೆ, ಮತದಾನ ಪ್ರಮಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ಹೆಚ್ಚಳ ತೋರಿಸುವಂತಹ ಆಟ, ಇಂಥ ಎಲ್ಲಾ ಗಂಭೀರ ಆರೋಪಗಳನ್ನ ಆಯೋಗದ ವಿರುದ್ಧ ಮಾಡಲಾಗ್ತಾನೆ ಇದೆ. ದೂರದರ್ಶನದಲ್ಲೂ ಕೂಡ ಮೋದಿ ಸರ್ಕಾರದ ಹಸ್ತಕ್ಷೇಪ ತೀವ್ರಗೊಂಡಿರುವಂತಹ ಆರೋಪಗಳಿವೆ. ಸೂಚನೆಗಳೆಲ್ಲ ಹೆಚ್ಚಾಗಿ ಪ್ರಧಾನಮಂತ್ರಿ ಕಚೇರಿಯಿಂದಾನೇ ನೇರವಾಗಿ ಬರುತ್ತವೆ ಅಂತ ಪ್ರಸಾರ ಭಾರತೀಯ ಹಲವಾರು ಮಾಜಿ ಉದ್ಯೋಗಿಗಳು ಹೇಳ್ಕೊಂಡಿದ್ದಾರೆ. ಪ್ರಧಾನಮಂತ್ರಿ ಮತ್ತೆ ಸರ್ಕಾರದ ಸಾಧನೆಗಳನ್ನು ವರದಿ ಮಾಡುವಲ್ಲಿ ಹೆಚ್ಚಿನ ಗಮನವನ್ನು ಹರಿಸಲಾಗುತ್ತೆ. ಸುದ್ದಿ ಮುಖ್ಯಾಂಶಗಳು ಮೋದಿಯಿಂದ ಆರಂಭ ಆಗಿ ಮೋದಿಯೊಂದಿಗೇನೆ ಕೊನೆಗೊಳ್ಳುತ್ತವೆ ಅಂತ ಆಲ್ ಇಂಡಿಯಾ ರೇಡಿಯೋ ನಿವೃತ್ತ ಉದ್ಯೋಗಿಯೊಬ್ಬರು ಹೇಳಿದ್ದಾರೆ ಅಂತ ಹೇಳಲಾಗುತ್ತೆ. ದೇಶದಲ್ಲಿ ಮಾಧ್ಯಮ ಸ್ವಾತಂತ್ರ್ಯವನ್ನಂತೂ ಮೋದಿ ಸರ್ಕಾರ ಕಸಿತಾನೆ ಬಂದಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಕುಸಿತಾನೆ ಇದೆ. 2014ರಲ್ಲಿ ಭಾರತ 140ನೇ ಸ್ಥಾನದಲ್ಲಿತ್ತು. 2025ರಲ್ಲಿ ಅದು 151ನೇ ಸ್ಥಾನಕ್ಕೆ ಬಂದು ತಲುಪಿದೆ. ದೇಶದಲ್ಲಿ ಪ್ರಾಮಾಣಿಕ ಪತ್ರಕರ್ತರು, ಸರ್ಕಾರವನ್ನ ಪ್ರಶ್ನೆ ಮಾಡೋರು ಸದಾ ಬೆದರಿಕೆ, ತನಿಖೆ ಅಥವಾ ಜೈಲು ಎಲ್ಲವನ್ನ ಎದುರಿಸಬೇಕಾಗಿದೆ. ಮೇ 2025ರಲ್ಲಿ ನ್ಯೂಸ್ ಲಾಂಡ್ರಿ ವರದಿಯ ಪ್ರಕಾರ ಕನಿಷ್ಠ 5 ಪತ್ರಕರ್ತರು ಈ ವರ್ಷ ಒಂದರಲ್ಲೇನೆ ಕರ್ತವ್ಯ ನಿರತರಾಗಿರುವಾಗ ಹತ್ಯೆಯಾಗಿದ್ದಾರೆ. ಸುಮಾರು 25 ಪತ್ರಕರ್ತರ ಮೇಲೆ ಅವ್ರ ವರದಿಗಾಗಿ ದಾಳಿಯಾಗಿದೆ. ಸರ್ಕಾರ ತನ್ನನ್ನ ಟೀಕಿಸುವಂತಹ ಮಾಧ್ಯಮ ಧ್ವನಿಗಳನ್ನ ಸತತವಾಗಿ ಗುರಿಯಾಗಿಸಿದೆ ಅನ್ನುವಂತಹ ಆರೋಪಗಳಿವೆ. 4PM ನಂತಹ ಯೂಟ್ಯೂಬ್ ಸುದ್ದಿ ಚಾನೆಲ್ ಮೇಲೆ ಇತ್ತೀಚೆಗೆ ನಿಷೇಧ ಹೇರಲಾಗಿತ್ತು ಅನ್ನೋದು ಇದಕ್ಕೊಂದು ತಾಜಾ ಉದಾಹರಣೆ. ಪತ್ರಕರ್ತರ ವಿರುದ್ಧ ಕಾನೂನು ನಿಬಂಧನೆಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪಗಳಿವೆ. ಸರ್ಕಾರವನ್ನ ಟೀಕೆ ಮಾಡುವಂತಹ ಪತ್ರಕರ್ತರ ಬಾಯಿ ಮುಚ್ಚಿಸೋದಿಕ್ಕೆ ಮಾನನಷ್ಟ, ದೇಶದ್ರೋಹ ಮೊದಲಾದ ಆರೋಪಗಳಡಿ ಪ್ರಕರಣವನ್ನ ದಾಖಲಿಸಲಾಗುತ್ತೆ. ಆಗಾಗ ಅವರನ್ನ ರಾಷ್ಟ್ರ ವಿರೋಧಿ ಅಂತ ಬ್ರ್ಯಾಂಡ್ ಮಾಡೋದು ಕೂಡ ನಡೆದಿದೆ. ಮೋದಿಜಿ ಅವರನ್ನ ಅವ್ರ ಸರ್ಕಾರ ಹಾಗೆ ಪಕ್ಷವನ್ನ ಹೊಗಳುವಂತ ಈ ಭಟ್ಟಂಗಿ ಆಂಕರ್ಗಳಿಗೆ ಎಲ್ಲಾ ಸ್ಥಾನಮಾನ, ಸವಲತ್ತುಗಳು ಸಿಗ್ತಾ ಇವೆ. ಅವರು ಮಾಧ್ಯಮ ಧರ್ಮವನ್ನ ಸಂಪೂರ್ಣ ಬದಿಗಿಟ್ಟು ಬರೀ ಮೋದಿ ಸರ್ಕಾರದ ತುತ್ತೂರಿಯಾಗಿದ್ದಾರೆ. ದೇಶದ ಬಹುತೇಕ ಮುಖ್ಯವಾಹಿನಿ ಮಾಧ್ಯಮಗಳು ಸುಳ್ಳು ಹಾಗೂ ದ್ವೇಷ ಹರಡುವಂತಹ ವೇದಿಕೆಗಳಾಗಿವೆ. ಇನ್ನು ಆಪರೇಷನ್ ಕಮಲ ಈ ಸರ್ಕಾರದ ಅತಿ ಕೊಳಕಿನ ಅಧಿಕಾರ ತಂತ್ರವಾಗಿದೆ. ಆಪರೇಷನ್ ಕಮಲ 2008ರಲ್ಲಿ ಕರ್ನಾಟಕ ರಾಜಕೀಯದ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಂದ ಶುರುವಾಯಿತು. ಜನರಿಂದ ಆಯ್ಕೆಯಾದಂತಹ ಸರ್ಕಾರಗಳನ್ನು ಉರುಳಿಸಿ ಬಿಜೆಪಿ ಹಿಂಬಾಗಿಲಿನಿಂದ ಬರೋದಕ್ಕೆ ಇದನ್ನು ಸತತವಾಗಿ ಬಳಸ್ತಾ ಬರಲಾಗಿದೆ. ಕರ್ನಾಟಕದಲ್ಲಿ 2008 ಮತ್ತು 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಉಳಿಸೋದಿಕ್ಕೆ ಆಪರೇಷನ್ ಕಮಲ ಮಾಡಲಾಯಿತು. ಮಧ್ಯಪ್ರದೇಶದಲ್ಲಿ 2020ರಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತೆ 21 ಶಾಸಕರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡಿ ಬಿಜೆಪಿ ಸೇರಿದ ನಂತರ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನಗೊಂಡಿತು. ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಮರಳೋದಕ್ಕೆ ಅದು ಅವಕಾಶವನ್ನ ಮಾಡಿಕೊಡ್ತು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತೆ ಎನ್ಸಿಪಿ ಎರಡೂ ಪಕ್ಷಗಳನ್ನ ಇಬ್ಬಾಗ ಮಾಡಲಾಯಿತು. ಗೋವಾದಲ್ಲಿ 2019 ಮತ್ತು 2022ರಲ್ಲಿ ಬಿಜೆಪಿಯನ್ನ ಬಲಗೊಳಿಸುವಂತ ಪಕ್ಷಾಂತರಗಳು ನಡೆದವು. ಈಶಾನ್ಯ ಭಾರತದ ರಾಜ್ಯಗಳಲ್ಲೂ ಕೂಡ ಆಪರೇಷನ್ ಮೂಲಕನೇ ಬಿಜೆಪಿ ಸರ್ಕಾರಗಳು ಬಂದವು. ತಮಿಳುನಾಡಿನಲ್ಲಿ ಆಪರೇಷನ್ ಕಮಲ ಕೈ ಹಾಕಿ ಬಿಜೆಪಿ ಮುಖಂಡರ ವಿರುದ್ಧ ಪ್ರಕರಣ ದಾಖಲಾಯಿತು. ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ದೇಶಾದ್ಯಂತ 277 ಶಾಸಕರನ್ನ ಖರೀದಿ ಮಾಡೋದಕ್ಕೆ 6,500 ಕೋಟಿ ರೂಪಾಯಿನ ಖರ್ಚು ಮಾಡಿದೆ. ಮತ್ತೆ ದೆಹಲಿಯಲ್ಲಿ ಎಎಪಿ ಶಾಸಕರನ್ನ ತಲಾ 20 ಕೋಟಿ ನೀಡೋ ಮೂಲಕ ಖರೀದಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಆರೋಪ ಮಾಡಿದ್ರು. ಆಪರೇಷನ್ ಕಮಲ ಅತಿ ಭಯಂಕರ ಪ್ರಜಾಪ್ರಭುತ್ವ ವಿರೋಧಿ ತಂತ್ರ ಅನ್ನೋದಂತೂ ಸ್ಪಷ್ಟ ಆಗಿದೆ. ಇದೆಲ್ಲ ಅಲ್ಲದೆ ಹಣದುಬ್ಬರ, ಮಹಿಳಾ ಸುರಕ್ಷತೆ, ಪ್ರತಿ ವ್ಯಕ್ತಿಗೂ ಮನೆ, ಆರೋಗ್ಯ ಸವಲತ್ತು, ಹಸಿವು ನಿವಾರಣೆ ಇದೆಲ್ಲದರಲ್ಲೂ ಮೋದಿ ಸರ್ಕಾರ ನೆಲಕ್ಕಚ್ಚಿದೆ. ಇವುಗಳೇ ಅಚ್ಚೆ ದಿನ ಅನ್ನೋದಾದ್ರೆ ನಮಗೆ ಇಂಥ ಅಚ್ಚೆ ದಿನ ಬೇಡವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಮೋದಿ ಸರ್ಕಾರದ ಈ 11 ವರ್ಷಗಳು ವೈಫಲ್ಯವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಕಳೆದ 11 ವರ್ಷಗಳ ಮೋದಿ ಆಡಳಿತದ ಬಗ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಮಣಿಪುರದಲ್ಲಿ ಹಿಂಸಾಚಾರ ಮುಂದುವರೆದಿದ್ರು ಕೂಡ ಪ್ರಧಾನಮಂತ್ರಿಗಳು ಒಮ್ಮೆಯೂ ಅಲ್ಲಿ ಭೇಟಿ ನೀಡಿಲ್ಲ. ಕಾಶ್ಮೀರದಲ್ಲೂ ಕೂಡ ಹಿಂಸಾಚಾರ ನಿರಂತರವಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಆರ್ಥಿಕವಾಗಿಯೂ ಕೂಡ ದೇಶ ಸಂಕಷ್ಟದಲ್ಲಿದೆ. ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. GST ಒಂದು ವಿಫಲ ತೆರಿಗೆ ವ್ಯವಸ್ಥೆ ಆಗಿದೆ. ತಲಾ ಆದಾಯ ಹೆಚ್ಚಾಗ್ತಾ ಇಲ್ಲ. ಮತ್ತೆ ಹಣದುಬ್ಬರದಿಂದ ಭಾರತೀಯರು ತತ್ತರಿಸ್ತಾ ಇದ್ದಾರೆ. ಕೋವಿಡ್ ನಿರ್ವಹಣೆಯು ಸಂಪೂರ್ಣವಾಗಿ ವಿಫಲ ಆಗಿದೆ. ವಲಸೆ ಕಾರ್ಮಿಕರು ಸಹಾಯ ಇಲ್ಲದೆ ಪರದಾಡೋ ಹಾಗಾಗಿದೆ. ರೈತರ ಚಳವಳಿಯಲ್ಲಿ 100 ಜನ ಸಾವನ್ನಪ್ಪಿದ್ದಾರೆ. ಪ್ರಜಾಪ್ರಭುತ್ವವನ್ನ ಕೊಲ್ಲಲಾಗಿದೆ. ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಮತ್ತೆ ಸರ್ಕಾರವನ್ನ ಕೆಡವಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಗಳು ಒಂದೊಂದಾಗಿ ಮುಚ್ಚಲ್ಪಡ್ತಾ ಇವೆ. ದ್ವೇಷವು ತಾರಕಕ್ಕೆ ತಲುಪಿದೆ. ಹಾಗೆ SC, ST, OBC ಹಾಗೆ ಮುಸ್ಲಿಂ ಸಮುದಾಯಗಳ ಮೇಲೆ ಹಿಂಸೆ ಹೆಚ್ಚಾಗಿದೆ. ಈ ದೇಶವನ್ನ ಅಗೆಯುವ ಕೆಲಸದಲ್ಲಿ ಹಚ್ಚಲಾಗಿದೆ. 400 ವರ್ಷಗಳ ಹಿಂದಿನ ಮತ್ತೆ 40 ವರ್ಷಗಳ ಮುಂದಿನ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಆದ್ರೆ ವರ್ತಮಾನದ ಬಗ್ಗೆ ಗಮನ ಹರಿಸೋದಿಲ್ಲ. 80 ಕೋಟಿ ಜನರು ಸರ್ಕಾರ ಕೊಡುವಂತಹ ಪಡಿತರದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಇದು ದೇಶದ ನಿಜವಾದಂತಹ ಚಿತ್ರಣ. ವಿದೇಶಾಂಗ ನೀತಿಯು ಸಂಪೂರ್ಣವಾಗಿ ವಿಫಲ ಆಗಿದೆ. ಪಾಕಿಸ್ತಾನ ಈಗ ಜಾಗತಿಕ ಬೆಂಬಲವನ್ನು ಪಡಿತಾ ಇದೆ ಮತ್ತೆ ಪ್ರಮುಖ ಸ್ಥಾನಗಳನ್ನು ಗಳಿಸ್ತಾ ಇದೆ ಅಂತ ಸುಪ್ರಿಯಾ ಶ್ರೀನೇತ್ ಅವರು ಹೇಳಿದ್ದಾರೆ.
इतनी नफरत फैलाई है कि सारे देश को आपने खुदाई में लगा दिया है। आप 400 साल पहले की और 40 साल आगे की बात करते हैं, आप आज की बात नहीं करते हैं। एक ही चीज है जो इस देश की असलियत बयां करती है, और वो है कि इतने सारे दावों के बाद आपको 80 करोड़ लोगों को फ्री का राशन देना पड़ रहा है। अगर नहीं दीजिएगा तो ये लोग भुखमरी से मर जाएंगे। ये असलियत है देश की। बाकी आप कितना ढोल बाजे ताशे नगाड़े से अपने 11 साल मनाते रहिए। ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.